ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನ್ಯಾಯಾಲಯ A14 ಆರೋಪಿಯಾದಂತಹ ಪ್ರದೋಷ್ ಅವರ ಮಾಫಿ ಸಾಕ್ಷಿ ಅರ್ಜಿಯನ್ನು ಅಂಗೀಕರಿಸಿದೆ. ಮುಂದೇನಾಗುತ್ತೆ, ಯಾವ ರೀತಿ ಕಾನೂನು ಪ್ರಕ್ರಿಯೆ ನಡೆಯುತ್ತೆ, ಈ ಮಾಫಿ ಸಾಕ್ಷಿಯಿಂದಲೇ ದರ್ಶನ್ ಅವರಿಗೆ ಶಿಕ್ಷೆಯಾಗುತ್ತಾ ಅಥವಾ ಬಿಡುಗಡೆಯಾಗುತ್ತಾ, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನೊಟ್ಟಿಗೆ ಹಿರಿಯ ವಕೀಲರಾದಂತಹ RLN ಮೂರ್ತಿ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಈಗ ಪ್ರಮುಖವಾಗಿ ಮಾಫಿ ಸಾಕ್ಷಿ ಅಂದಾಕ್ಷಣ ಪ್ರದೋಷ್ ಅವರ ಅರ್ಜಿ ಅಂಗೀಕಾರ ಆಗಿದೆ. ಮುಂದೆ ಏನೇನು ಪ್ರಕ್ರಿಯೆ ಆಗುತ್ತೆ ಸರ್? ಸರ್ ನೋಡಿ, ಈ ಒಂದು ಯಾವುದೇ ಒಂದು ಪ್ರಕರಣ ನ್ಯಾಯಾಲಯದ ಮುಂದೆ ಟ್ರಯಲ್ ಆಗಬೇಕಾದ ಸಂದರ್ಭದಲ್ಲಿ ಒಬ್ಬ ಅಕ್ಯೂಸ್ಡು ಅಥವಾ ಹಲವು ಅಕ್ಯೂಸ್ಡ್ಗಳು, ಏನು ಅಕ್ಯೂಸ್ಡು ಅಂತ ನಾವು ತನಿಖಾಧಿಕಾರಿ, ಪೊಲೀಸ್ ತನಿಖಾಧಿಕಾರಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ನ ಸಲ್ಲಿಸಿ ನ್ಯಾಯಾಲಯದಲ್ಲಿ ಯಾವುದೇ ಸ್ಟೇಜಲ್ಲೂ ನ್ಯಾಯಾಲಯದಲ್ಲಿ ಏನು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಯಾವುದೇ ಸ್ಟೇಜಲ್ಲೂ ಯಾವನೇ ಒಬ್ಬ ಅಕ್ಯೂಸ್ಡು ನನಗೆ ಕ್ಷಮೆ ಕೋರಿ ಅರ್ಜಿ ಹಾಕೋದು ಕಾನೂನಲ್ಲಿರ್ತಕ್ಕಂಥ ಅವಕಾಶ. ಇದೇನು ವಿಶೇಷವಾಗಿ ದರ್ಶನ ಪ್ರಕರಣದಲ್ಲಿಲ್ಲ ಅಥವಾ ಯಾವುದೋ ಒಂದು ವಿಶೇಷವಾದ ಪ್ರಕರಣ ಅಲ್ಲ. ಇದು ಒಂದು ಮರ್ಡರ್ ಅಂದರೆ ಹತ್ಯೆ ಪ್ರಕರಣ ಸುಮಾರು 17 ಜನ ಆರೋಪಿಗಳ ಮೇಲೆ ಮಾನ್ಯ ನ್ಯಾಯಾಲಯದ ಮುಂದೆ ಯಾರು ಈ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ, ಆ ಚಾರ್ಜ್ ಶೀಟ್ ಸ್ಕ್ರೂಟ್ನಿ ಆಗಿ ಚಾರ್ಜ್ ಶೀಟ್ನ ಪರಿಶೀಲನೆ ಆದಮೇಲೆ ನ್ಯಾಯಾಧೀಶರು ಅವ್ರನ್ನ ಅಕ್ಯೂಸ್ನ ಎಲ್ಲರನ್ನೂ ಕೋರ್ಟ್ ಮುಂದೆ ಅಪಿಯರ್ ಆಗಿ ಕೇಳಿ ಅವರೊಂದು ಚಾರ್ಜ್ ಅಂತ ಮಾಡ್ತಾರೆ. ಈ ಚಾರ್ಜ್ ಅಂದರೆ, ನೋಡಪ್ಪ, ನಿನ್ನ ಮೇಲೆ ಇಂಥ ಆರೋಪ ಬರ್ತಾಯಿದೆ, ಇಂಥ ದಿನ ನೀನು ಇಂಥ ಆರೋಪ ಮಾಡಿದ್ಯಾ, ಏನು ನೀನು ಈ ಆರೋಪಕ್ಕೆ ನೀನು ನಿನ್ನ ತಪ್ಪನ್ನ ಒಪ್ಪಿಗೆ ಮಾಡ್ಕೊತೀಯ ಅಂತ ಕೇಳ್ತಾರೆ. ಆವಾಗೂ ಸಹ ಪ್ರದೋಷ್ ಆಗಲಿ ಯಾವುದೇ ಆರೋಪಿ ಆಗಲಿ ಹೌದು, ನಾನು ಆರೋಪವನ್ನು ಎಸಗಿದ್ದೀನಿ, ನಾನು ಅಂತ ಹೇಳಿ ಒಪ್ಕೋಬೋದಾಗಿತ್ತು. ಇಲ್ಲ, ಆವತ್ತು ನಾನು ಆರೋಪ ಮಾಡೇ ಇಲ್ಲ, ನಾನು ವಕೀಲರನ್ನ ನೇಮಕ ಮಾಡಿಕೊಂಡು ನಾನು ಸಾಕ್ಷಿ ವಿಚಾರಣೆ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಅದೆಲ್ಲ ಆದಮೇಲೆ ಈ ಪ್ರಕ್ರಿಯೆ ಆಗಿರೋದು ಇದೊಂಥರ. ಈ ಒಂದು ಪ್ರಕರಣಕ್ಕೆ ಅತಿ ಹೆಚ್ಚು ಮೀಡಿಯಾದಲ್ಲಿ ಡಿಸ್ಕಷನ್ ಆದ ಪ್ರಕರಣ ಅಂತ ಇದ್ದರೆ ಅದು ನಮ್ಮ ಕರ್ನಾಟಕದ ಅಥವಾ ರಾಜ್ಯ ಅಥವಾ ದೇಶದ ಇತಿಹಾಸ ಸೃಷ್ಟಿಯಾಗ್ಬೋದೇನೋ. ದರ್ಶನ್ ಮತ್ತು ರೇಣುಕಾಸ್ವಾಮಿ ನಡುವೆ ಆಗಿರ್ತಕ್ಕಂಥ ಪ್ರಕರಣನೇ ಅತಿ ಹೆಚ್ಚಾಗಿ ನಮ್ಮ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಪ್ರಸಾರ ಆಗಿದೆ. ಈಗ ನೋಡಿ, ನೀವು ಕೇಳೋದೇನು, ಪ್ರದೋಷ್ ಅನ್ನೋ ಒಬ್ಬ ಅಕ್ಯೂಸ್ಡು ಏನು ಅಪ್ಲಿಕೇಶನ್ ನ್ಯಾಯಾಲಯದ ಮುಂದೆ ಹಾಕ್ಕೊಂಡಿದ್ದಾನೆ, ಅದು ಹಾಕ್ಕೊಂಡಿದ್ದಾನೆ ಗೊತ್ತಾ? ಇದನ್ನು ಈ ಪ್ರಾಸಿಕ್ಯೂಷನ್ ವಿಟ್ನೆಸ್ನ ವಿಚಾರಣೆ ಆಗೋ ಟೈಮಲ್ಲಿ ಹಾಕ್ಕೊಂಡಿದ್ದಾನೆ. ಅಂದರೆ ಹಾಕಬಾರ್ದು ಅಂತಲ್ಲ, ಕಾನೂನಲ್ಲಿ ಅವಕಾಶ ಇದೆ. ಕಾನೂನಲ್ಲಿ ನನ್ನ ಮಾಫಿ ಅನ್ನೋದ್ರಿಂದ ಸಾರಿ, ನಾನು ತಪ್ಪಾಯಿತು, ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡಿ ಅಂತ ಹೇಳೋಕ್ಕೆ ಹೌದು ಅವಕಾಶ ಇದೆ. ಆದರೆ ಎಂಥ ಪ್ರಕರಣದಲ್ಲಿದೆ, ಯಾವ ಸಂದರ್ಭದಲ್ಲಿ ನಿನ್ನ ಒಂದು ಮಾಫಿ ಅಥವಾ ಪಾರ್ಡನ್ನ ಸಾಕ್ಷಿಯಾಗಿ ನೀನು ಸಾಕ್ಷಿಯಾಗಿ ಪರಿವರ್ತನೆಗೊಂಡು ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಅರ್ಜಿ ಹಾಕ್ಕೊಂಡಿದ್ಯಾ, ಅದು ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆ, ಇಲ್ಲ ಅಂತಲ್ಲ. ನ್ಯಾಯಾಲಯ ಪರ್ಮಿಷನ್ ಕೊಟ್ಟ ಕ್ಷಣಕ್ಕೆ ದರ್ಶನ್ಗೆ ಕನ್ವಿಕ್ಷನ್ ಆಗಿಬಿಡುತ್ತೆ ಅಥವಾ ದರ್ಶನ್ಗೆ ಬಿಡುಗಡೆ ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಪ್ರದೋಷನ ಒಂದು ತೀರ್ಮಾನ ಕೊಡೋದಿಲ್ಲ. ಇದು ಆಲ್ರೆಡಿ ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆ ಅಂತಂದಿರೋದ್ರಿಂದ ಸುಮಾರು ಜನ ವಿಟ್ನೆಸ್ ವಿಚಾರಣೆ ಆಲ್ರೆಡಿ ಆಗಿದೆ. ಈಗ ವಿಚಾರಣೆ ಆಗ್ತಾ ಇದೆ. ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಹ ನಿರ್ದೇಶನ ನೀಡಿದೆ. ಕೆಳಹಂತದ ಟ್ರಯಲ್ ಕೋರ್ಟ್ಗೆ, ಸೆಷನ್ ಕೋರ್ಟ್ಗೆ ಆದೇಶ ನೀಡಿದೆ. ನೀವು ಆದಷ್ಟು ಬೇಗ ಸಾಕ್ಷಿ ವಿಚಾರಣೆ ಮಾಡಿ, ಕೇಸ್ನ ತೀರ್ಮಾನನ ಆದಷ್ಟು ಬೇಗ ಮಾಡಿ ಅಂತೇಳಿ 1 ಇಯರ್ ಟೈಮ್ ಲಿಮಿಟ್ ಸಹ ಫಿಕ್ಸ್ ಮಾಡಿದಂತ ಕಾಣ್ತಾ ಇದೆ. ಈ ಹಂತದಲ್ಲಿ ಪ್ರದೋಷ್ ಅನ್ನೋ ಒಬ್ಬ ಅಕ್ಯೂಸ್ಡು ಅಪ್ಲಿಕೇಶನ್ ಹಾಕಿರೋದನ್ನ ಮಾನ್ಯ ನ್ಯಾಯಾಲಯ ಅದನ್ನು ಅಂಗೀಕರಿಸಿದೆ. ಈಗೇನಾಗುತ್ತೆ ಅಂದರೆ, ಈಗ ಆತನ ಒಂದು ಸಾಕ್ಷಿಯ ಹೇಳಿಕೆಯನ್ನು ಅದನ್ನು ಈಗ ಸೆಷನ್ ಕೋರ್ಟ್ನಲ್ಲಿ ಇದು ಕೇಸ್ ನಡೀತಿರೋದ್ರಿಂದ, ಇದು ಟ್ರಯಬಲ್ ಬೈ ಸೆಷನ್ ಮರ್ಡರ್ ಕೇಸ್, ಟ್ರಯಬಲ್ ಬೈ ಸೆಷನ್ ಕೋರ್ಟ್ ಆದ್ದರಿಂದ ಇವನ ಹೇಳಿಕೆ ದಾಖಲು ಮಾಡೋಕ್ಕೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಮಾನ್ಯ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಅವನು ಏನು ಪ್ರದೋಷ್ ಅಂತ ಅಥವಾ ಇನ್ನೂ 2-3 ಅರ್ಜಿ ಹಾಕ್ಕೊಂಡಿದ್ದಾರೆ ಅಥವಾ ಪ್ರದೋಷ್ ಒಬ್ಬಂದೇ ಈ ವಿಚಾರಣೆಯನ್ನು ಹೇಳಿಕೆಯನ್ನು ದಾಖಲು ಮಾಡ್ಕೊತಾರೆ.
ಇಲ್ಲಿ ನೋಡಿ ಸರ್, ಒಬ್ಬ ಅಕ್ಯೂಸ್ಡು ಟ್ರಾನ್ಸ್ಫಾರ್ಮ್ ಆಗ್ತಾನೆ, ಅಕ್ಯೂಸಿಂದ ವಿಟ್ನೆಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ, ಈಸ್ ನಥಿಂಗ್ ಬಟ್ ಎ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ. ಈಗ ಏನಿಷ್ಟೆಲ್ಲ ಪ್ರಾಸಿಕ್ಯೂಷನ್ನು ಮೆಟೀರಿಯಲ್ ಎವಿಡೆನ್ಸು, ಸಾಕ್ಷಿಗಳ ಹೇಳಿಕೆ, ಮೆಮೋ ಆಫ್ ಎವಿಡೆನ್ಸು ಎಲ್ಲ ಏನು ಸಮಗ್ರವಾಗಿ ಕಲೆ ಹಾಕಿದ್ದಾರೆ, ಅದ್ರ ಜೊತೆಗೆ ಈತ ಪೂರ್ವಕವಾಗಿ ಸಾಕ್ಷ್ಯ ನುಡಿಯೋದಕ್ಕೆ ಒಪ್ಕೊಂಡಿದ್ದಾನೆ. ಬಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ರ್ ಮುಂದೆ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ 4 ಸಾಕ್ಷಿ ಆಧಾರಗಳ ಹೇಳಿಕೆಗೂ ಈತ ಹೇಳಿಕೆಗೂ ತದ್ವಿರುದ್ಧ ಆಗಬಾರ್ದು. ಅದು ಸಂಪೂರ್ಣವಾಗಿರಬೇಕು, ಸತ್ಯವಾಗಿರಬೇಕು ಅಂತ ನ್ಯಾಯಾಲಯ ಕಾನೂನೇ ಹೇಳುತ್ತೆ. CRPC BNSL ಅರ್ಜಿ ಹಾಕ್ಕೊಂಡಾಗ ಕಾನೂನೇ ಹೇಳುತ್ತೆ, ನೀನು ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ನೀನು ಮಾಹಿತಿ ಕೊಡಬೇಕು, ಪ್ಲಸ್ ಅದನ್ನು ನಿಜವಾಗಿರಬೇಕು. ಒಂದು ವೇಳೆ ನೀನು ಸುಳ್ಳು ಸಾಕ್ಷಿ ಕೊಟ್ಟರೆ ಅಥವಾ ಸುಳ್ಳು ಹೇಳೋದಕ್ಕೆ ಚಿರುಚಲಿಕ್ಕೆ ಪ್ರಯತ್ನ ಪಟ್ಟರೆ ಕಾನ್ಸಿಕ್ವೆನ್ಸಸ್ನ ನೀನು ಫೇಸ್ ಮಾಡ್ತೀಯ ಅಂತ ಕಂಡೀಷನ್ ಸಹ ನ್ಯಾಯಾಲಯ ಹಾಕಿದೆ. ಸರ್, ವೆರಿ ಇಂಪಾರ್ಟೆಂಟ್ ಅಂತಂದರೆ ಏನಪ್ಪ ಅಂದರೆ, ಈಗ ಪ್ರಮುಖವಾಗಿ ಮಾಫಿ ಸಾಕ್ಷಿ ಆದಂತಹ ಬಹುತೇಕ ಪ್ರಕರಣಗಳಲ್ಲಿ ಬಿಡುಗಡೆ ಆಗಿರುತ್ತೆ, ಅಂದರೆ ಟ್ರಯಲ್ ರನ್ ಆಗಬೇಕಾದ್ರೆ ಬಿಡುಗಡೆ ಆಗಿರುತ್ತೆ. ಆದರೆ ಈ ಕೇಸಲ್ಲಿ ಯಾಕೆ ಪ್ರದೋಷನ್ನ ನೀವು ಕಂಪ್ಲೀಟ್ ಟ್ರಯಲ್ ಮುಗಿಯೋ ತನಕ ಜೈಲಲ್ಲೇ ಇರಬೇಕು ಅನ್ನೋಂಥದ್ದು ನ್ಯಾಯಾಧೀಶರು ಹೇಳಿದ್ದಾರೆ? ನೋಡಿ, ಇದು ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂಥ ವಿಚಾರ. ಏನಾಗುತ್ತೆ, ಪ್ರೈಮಾ ಫೇಸಿಯಾ ಕೇಸ್ದು ಮೇಡ್ ಔಟು ಆಲ್ರೆಡಿ ನಮ್ಮ ಪ್ರಾಸಿಕ್ಯೂಷನ್ನು ಮಾಡಿದೆ. ಎಲ್ಲ ಆರೋಪಿಗಳ ಮೇಲೆ ಆಲ್ರೆಡಿ ಮಾಡಿದೆ. ಸುಮಾರು 1000 ಪುಟಗಳು ಏನು ಚಾರ್ಜ್ ಶೀಟ್ ಸಹ ನ್ಯಾಯಾಲಯದ ಸಲ್ಲಿಕೆ ಆಗಿದೆ. ನೋಡಿ ಸರ್, ಇಷ್ಟೆಲ್ಲ ಆತ ಒಬ್ಬ ಅಕ್ಯೂಸ್ಡ್ ಆಗಿದ್ದಾನೆ ಅಂತೇಳಿ ತನಿಖೆಯಲ್ಲಿ ಸಾಬೀತಾಗಿದೆ. FIRನಲ್ಲಿ ನೋಡಿ ಸರ್, FIRಲ್ಲಿ ಹೆಸರಿಲ್ಲ, ತನಿಖೆ ಹಂತದಲ್ಲೇ ಆತನ ಹೆಸರು ಬರ್ತದೆ. ಆತ ಯಾವ ಹಂತದಲ್ಲಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡೋದ್ರಿಂದ ಹಿಡಿದು ಕಾಮಾಕ್ಷಿ ಪಾಳ್ಯದ ಮೋರಿಗೆ ಬಿಸಾಕೋವರೆಗೂ ಸಹ ನಡೆದಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಪ್ರದೋಷ್ನ ಪಾತ್ರ ಏನು, ಪ್ರದೋಷ್ ಸಹ ಆರೋಪಿಯಾಗಿದ್ದಾನೆ. ಸರ್, ನಮ್ಮಲ್ಲಿ ಆರೋಪಿ ಸಾಕ್ಷಿ ಆಗ್ಬೋದು, ಆದರೆ ಸಾಕ್ಷಿ ಆಗಬಾರ್ದು ಅಂತ ಹೇಳಿ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಅವನು ಸಾಕ್ಷಿ ಆಗ್ಬಿಟ್ಟ ಅಂದ ತಕ್ಷಣಕ್ಕೇ ಅವನಿಗೆ ಕ್ಷಮಿಸೋದು ಅಥವಾ ಅವನ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡೋದು ಆತ ಕೃತ್ಯದಲ್ಲಿ ಭಾಗಿಯಾಗಿರೋ ಪ್ರಮಾಣದ ಮೇಲೆ ನಿರ್ಧಾರ ಆಗುತ್ತೆ. ಇಲ್ಲ, ನಮ್ಮಲ್ಲಿ ಏನಾಗಿದೆ ಗೊತ್ತಾ, 17 ಜನನೂ ಎಲ್ಲರೂ ಮರ್ಡರ್ ಮಾಡಿರಲ್ಲ. ಒಬ್ಬ ಕಿಡ್ನಾಪ್ ಮಾಡಿರ್ತಾನೆ, ಇನ್ನೊಬ್ಬ ಮೆಟೀರಿಯಲ್ಸ್ ಏನಾರು ಒದಗಿಸಿರ್ತಾನೆ, ಇನ್ನೊಬ್ಬ ಹಣಕಾಸು ಒದಗಿಸಿರ್ತಾನೆ. ಬೇರೆ ಬೇರೆ ಹಂತಲ್ಲಿ ಎಲ್ಲ ಒಂದು ಚಲನಚಿತ್ರ ಯಾವ ಥರ ತೆಗಿತಾರೋ ಆ ಥರ ಈ ಮರ್ಡರ್ ಕೇಸ್, ಅದು ಯಾವುದೇ ಕೇಸ್ನಲ್ಲಿ ಇದೆಲ್ಲ ಪ್ರಕ್ರಿಯೆ ಆಗೋಕ್ಕೆ ಎಲ್ಲರೂ ಸಹ ಕಾಮನ್ ಇಂಟೆನ್ಷನ್ನು. ಏನು ಕಾಮನ್ ಇಂಟೆನ್ಷನ್ನು? ರೇಣುಕಾ ಸ್ವಾಮಿನ ನಾವು ಹತ್ಯೆ ಮಾಡಬೇಕು ಅಂತ ಒಂದು ಕಾಮನ್ ಆಬ್ಜೆಕ್ಟಿಂದ ಹಂತವಾಗಿ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಬಂದಿದ್ದಾರೆ, ಏನೇನು ಕೃತ್ಯ ಮಾಡ್ಕೊಂಬಂದಿದ್ದಾರೆ ಅನ್ನೋದನ್ನ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ತುಂಬ ಸವಿಸ್ತಾರವಾಗಿ ಚಾರ್ಜ್ ಶೀಟು ಜೊತೆಗೆ ಅಲ್ಲಿ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳ ಸಮೇತ ಸಲ್ಲಿಸಿದ್ದಾರೆ. ಈಗ ಆಲ್ರೆಡಿ ಇದು ಪ್ರೀಮೆಚೂರ್ ಸ್ಟೇಜ್ ಆಗಿದೆ. ಈಗ ಅದು ವಿಚಾರಣೆ ಆಗಬೇಕು, ಅದನ್ನು ವಿಚಾರಣೆ ಆಗಲಿ ಬಿಡಬೇಕಾಗಿತ್ತು. ಅದು ವಿಚಾರಣೆ ಆಗಲಿಕ್ಕೆ ಬಿಡದೆ ಈತ ಈಗ ಮಾಡಿರೋದು ಒಂದು ರೀತಿಯಾಗ ಗೊಂದಲ ಉಂಟು ಮಾಡ್ತಾ ಇದೆ, ಕಾನೂನು ಅವಕಾಶ ದುರುಪಯೋಗ ಆಗ್ತಿದೆ ಅಂತ ನನಗನ್ಸುತ್ತೆ. ಇವಾಗ ಪ್ರಮುಖವಾಗಿ ಏನಪ್ಪ ಅಂತಂದರೆ, ಈ ಪ್ರಕರಣದಲ್ಲಿ ಈಗ ಮಾಫಿ ಸಾಕ್ಷಿ ಆಗಿರುವಂಥ ಪ್ರದೋಷ್ಗೂ ಕೂಡ ಕೆಲವೊಂದು ಷರತ್ತುಗಳನ್ನು ವಿಧಿಸಿದೆ ನ್ಯಾಯಾಲಯ. ಒಂದು ವೇಳೆ ಈ ಷರತ್ತುಗಳೇನಾದರೂ ಉಲ್ಲಂಘನೆ ಆದರೆ ಅಥವಾ ತಪ್ಪು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟರೆ ಆತನಿಗೂ ಕೂಡ ಸಮ ಪ್ರಮಾಣದಲ್ಲಿ ಆತನನ್ನು ಆರೋಪಿಯನ್ನಾಗಿಸಿ ಶಿಕ್ಷೆಗೆ ಒಳಪಡಿಸ್ತಾರಾ, ಹೇಗೆ? ನೋಡಿ ಸರ್, ಮಾಫಿ ಅಥವಾ ಅಪ್ರೂವರು ಅಥವಾ ಪಾರ್ಡನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆದರೆ ಆ ಅವಕಾಶ ಕಾನೂನು ಚೌಕಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಉಪಯೋಗ ಬರ್ತದೆ, ಆತ ಏನಾದರೂ ಈ ಪ್ರಕರಣದಲ್ಲಿ ಏನಾದ್ರೂ ಯಾವುದಾದ್ರೂ ಸಂಚುಗೊಳಪಟ್ಟಿದ್ದಾನಾ, ಯಾರಾದರೂ ಫೋರ್ಸ್ಗೊಳಪಟ್ಟಿದ್ದಾನಾ, ಅದನ್ನು ನ್ಯಾಯಾಲಯ ಎಕ್ಸಾಮಿನೇಷನ್ ಮಾಡುತ್ತೆ. ಆಮೇಲೆ ಈ ಅಪ್ರೂವರ್ ಸಾಕ್ಷಿ ಹೊರ್ತಾಗಿ ಬೇರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಇದ್ದಾರಲ್ಲ, ಅವರು ಸಹ ಈತನ ಮೇಲೆ ಹೇಳಿದರೆ, ಈತನ ಮೇಲೆ ಸಾಕ್ಷ್ಯ ನುಡಿದ್ರೆ ಅವನು ಏನು ಶಿಕ್ಷೆ ಆಗಬೇಕೋ ಅವ್ನು ಮಾಡಿರೋ ಕರ್ತವ್ಯ ಏನು ನಡೆದ ಆ ಶಿಕ್ಷೆ ಆಗೇ ಆಗುತ್ತೆ. ಅದಕ್ಕೆ ನ್ಯಾಯಾಲಯ ಅವನು ಆಚೆ ಬಿಡೋದಿಲ್ಲ. ಯಾಕೆಂದರೆ ನಿನಗೆ ಪಾರ್ಡನ್ ಮಾಡಿದ್ದೀನಿ ಹೋಗ್ಬಿಡು ಅಂತೇಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು. ಹಂಗಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು BNS ಅಲ್ಲಿ ನಮ್ಮ CRPC ಏನು ಅವಕಾಶ ಇದೆ, ಒಂದು ಕೊಲೆ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ
ಅಥವಾ ಎಕ್ಸಾಮಿನೇಷನ್ ವಿಟ್ನೆಸ್ ಮಾಡಲಿಕ್ಕೆ, ಆಮೇಲೆ ಅದನ್ನು ಪ್ರಾಸಿಕ್ಯೂಷನ್ ಎಷ್ಟು ಮಟ್ಟಿಗೆ ವಿಚಾರಣೆ ನಡೆಸುತ್ತೋ ಪ್ರಾಸಿಕ್ಯೂಷನ್ ಪರ ಅಷ್ಟೇ ಪರವಾಗಿ ಡಿಫೆನ್ಸ್ ಕೌನ್ಸಿಲ್ಗೂ ಅವಕಾಶ ಕೊಡಬೇಕು. ಸಾಕ್ಷಿಗಳ ಪಾಟಿ ಸವಾಲ್ಗೆ ಅವರ ಸಾಕ್ಷಿಗಳ ಒಂದು ಏನು ಸತ್ಯಾಸತ್ಯತೆಯನ್ನು ಅಗ್ನಿ ಪರೀಕ್ಷೆ ಅಂತ ಕರಿತೀವಿ ನಾವು ಅದನ್ನು. ಆ ಸತ್ಯಾಸತ್ಯತೆಯನ್ನು ಅವನು ಪೊಲೀಸ್ ಹೇಳಿದ ತಕ್ಷಣ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ಹೇಳಿದ ತಕ್ಷಣ ಕೋರ್ಟಿಗೆ ಬಂದುಬಿಟ್ರೆ ಆತ ಕೋರ್ಟ್ನಲ್ಲಿ ಡಿಫೆನ್ಸ್ ಮಾಡ್ತಕ್ಕಂಥ ಒಂದು ಎಕ್ಸಾಮಿನೇಷನ್ನ ಅವನು ಫೇಸ್ ಮಾಡಿ ಆ ಡಿಫೆನ್ಸ್ನಲ್ಲಿ ಅದೇನಾದರೂ ಅವ್ನು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಅವ್ನು ಕೊಟ್ಟಿರ್ತಕ್ಕಂಥ ಸಾಕ್ಷಿ ಅಡ್ಮಿಟ್ ಆಗದೆ ಹೋದರೆ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ದಿ ಡಿಫೆನ್ಸ್ ಕೌನ್ಸಿಲ್ ಆ್ಯಂಡ್ ದ ಅಕ್ಯೂಸ್ಡ್ ಪರ್ಸನ್. ಈ ಮಧ್ಯೆ ಸಾಕ್ಷಿಗಳು ಏನಾದರೂ ಪ್ರಾಸಿಕ್ಯೂಷನ್ ಸಾಕ್ಷಿಗಳು ಪ್ರದೂಷ್ ಮೇಲೆ ಸಾಕ್ಷ್ಯ ನೋಡಿದ್ವಿ, ಅದು ಸಾಬೀತಾದರೆ ಆಗ ಆತ ನೇರವಾಗಿ ಆಲ್ರೆಡಿ ಅಕ್ಯೂಸ್ಡ್ ಆಗಿರ್ತಾನೆ. ನ್ಯಾಯಾಲಯ ಅವನ್ನು ಅಕ್ಯೂಸ್ ಅಂತ ಕನ್ಸಿಡರ್ ಮಾಡುತ್ತೆ. ಆದರೆ ಅಕ್ಯೂಸ್ ಕನ್ಸಿಡರ್ ಮಾಡೋ ಟೈಮಲ್ಲಿ ಆತ ಏನಾದರೂ ಸಾಕ್ಷ್ಯ ನುಡಿದಿರೋದು ಈ ಶಿಕ್ಷೆ ಕೊಡಲಿಕ್ಕೆ ಏನಾದರೂ ಅದು ಅವಶ್ಯಕತೆ ಇದ್ದರೆ ಅದನ್ನು ಬಳಸ್ಕೊಂಡು ನ್ಯಾಯಾಲಯ ಶಿಕ್ಷೆ ಕೊಡಲಿಕ್ಕೆ ಯಾವುದೇ ರೀತಿಯಾದ ಹಿನ್ನಡೆ ಆಗೋದಿಲ್ಲ. ಎಸ್, ಅತಿ ಸ್ಪಷ್ಟವಾಗಿ ಹಿರಿಯ ವಕೀಲರಾದಂಥ RLN ಮೂರ್ತಿ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದು. ಇಲ್ಲಿ ಕೇವಲ ಮಾಫಿ ಸಾಕ್ಷಿ ಆಗಿಬಿಟ್ರೆ ದರ್ಶನ್ಗೆ ಶಿಕ್ಷೆ ಆಗೋದಿಲ್ಲ. ಹಾಗೆಯೇ ಪ್ರದೋಷ್ ಕೂಡ ಮಾಫಿ ಸಾಕ್ಷಿ ಅಂತ ಹೇಳ್ತಿದ್ದಂಗೆ ಅದು ಅಂಗೀಕಾರ ಆಗ್ತಿದ್ದಂಗೆ ಆತ ಬಿಡುಗಡೆ ಆಗೋದಿಲ್ಲ. ಪ್ರಕರಣದಲ್ಲಿ ಸತ್ಯಾಸತ್ಯತೆ ಅನ್ನುವಂತಹ ಅಗ್ನಿ ಪರೀಕ್ಷೆಯನ್ನು ನೋಡ್ತಾರೆ. ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಅಂತ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ KR ಬಾಬು, ಸುಮನ್ ಟಿವಿ ಕನ್ನಡ.